ಅಕ್ರಮವಾಗಿ ಮರಿಹಾಳ ಬಿದಿರು ಲೂಟಿ ಮಾಡುತ್ತಿದ್ದ ಚಂದ್ರಕಾಂತ ಮೇದಾರ ಹಾಗೂ ಅಧಿಕಾರಿಗಳ ಮೇಲೆ ತನಿಖೆಗೆ ಆಗ್ರಹಿಸಿ ಕೆಎಫ್ಡಿಸಿಗೆ ಸಮಾಜ ಸೇವಕ ಜ್ಯೋತಿಬಾ ಬೆಂಡಿಗೇರಿ ದೂರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಘಟಕದಲ್ಲಿ ಬರುವ ಗಣೇಬೈಲ ಹತ್ತರಗುಂಜಿ ಹತ್ತಿರ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಮರಿಹಾಳ ಬಿದಿರಿನ ನೆಡುತೋಪಿನಲ್ಲಿ ಕಳೆದ 10-15 ವರ್ಷಗಳಿಂದ ಚಂದ್ರಕಾಂತ ಮೇದಾರ ಸಾಬಡಸ ಕೆಎಚ್ ಎಂಬ ವ್ಯಕ್ತಿಯು ಅಧಿಕಾರಿಗಳಿಂದ ಗಾರ್ಡ್ ಎಂಎ ಮಹೇಕರ ಹಾಗೂ ಬಿಐ ಪಾಟೀಲ ಅವರ ಸಹಕಾರದಿಂದ ಪ್ರತಿ ಬಾರಿ 1 ಅಥವಾ 2 ಸಾವಿರ ಬಿದಿರಿನ ಪಾಸ್ ಪಡೆದು ಸುಮಾರು 7ರಿಂದ 8 ಸಾವಿರದವರೆಗೆ ಅಕ್ರಮವಾಗಿ ಬಿದಿರು ಲೂಟಿ ಮಾಡಿ ಸರ್ಕಾರಕ್ಕೆ ಕೋಟ್ಯಾಂತರ ನಷ್ಟ ಮಾಡಿದ್ದಾರೆ. ಈಗ ಕಳ್ಳತನ ಮಾಡುತ್ತಿರುವಾಗ ಕೆಲ ಸಮಾಜ ಸೇವಕರು ಹಾಗೂ ಪತ್ರಕರ್ತರು ಸುಮಾರು 1,000ಕ್ಕೂ ಹೆಚ್ಚು ಬಿದಿರನ್ನು ಕಡೆದು ಟ್ರ್ಯಾಕ್ಟರ್ನಲ್ಲಿ ಹೇರುತ್ತಿದ್ದನ್ನ ಸಾಕ್ಷಿ ಸಮೇತ ಹಿಡಿದು ಆರ್ಎಫ್ಒ ಶ್ರೀನಾಥ್ ಕಡೋಲ್ಕರ ಅವರಿಗೆ ದೂರು ಕೊಟ್ಟರೆ ಅವರು ಬರೀ 28 ಬಿದಿರು ಕಡಿದಿದ್ದಾರೆಂದು 5,000 ರೂಪಾಯಿ ದಂಡ ಹಾಕಿ ಲೂಟಿಗಾರನಿಗೆ ಸಹಕರಿಸಿ ಅರಣ್ಯ ರಕ್ಷಣೆ ಕಾಯ್ದೆ ಉಲ್ಲಂಘಿಸಿದ್ದಾರೆ ಮತ್ತು ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ಕೇಳಿದರೆ ಮಾಹಿತಿ ಪೂರೈಸದೆ ಈ ಕಾಯ್ದೆಯನ್ನು ಕೂಡ ಉಲ್ಲಂಘಿಸಿದ್ದಾರೆ. ಕಾರಣ ಮಾಹಿತಿ ಹಕ್ಕು ಹೋರಾಟಗಾರ ಸಮಾಜ ಸೇವಕರಾದ ಜ್ಯೋತಿಬಾ ಬೆಂಡಿಗೇರಿಯವರು ಇಂದು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಶಾಖೆ ಧಾರವಾಡ ಇವರಿಗೆ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಲೂಟಿ ಹೊಡೆದ ಚಂದ್ರಕಾಂತ್ ಮೇದಾರ ಹಾಗೂ ಆತನಿಗೆ ಸಹಕರಿಸಿದ ಅಧಿಕಾರಿಗಳಾದ ಎಂಎ ಮಹೇಕರ, ಬಿಐ ಪಾಟೀಲ ಹಾಗೂ ಶ್ರೀನಾಥ ಕಡೋಲ್ಕರ ಇವರ ಆಸ್ತಿಗಳನ್ನು ಜಪ್ತಿ ಮಾಡಿ ನಷ್ಟ ಭರಿಸಿಕೊಳ್ಳಬೇಕು. ವಿಳಂಬವಾದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಆಗ್ರಹಿಸಿ ಸಂಬಂಧಪಟ್ಟ ಸಾಕ್ಷಿಗಳನ್ನ ಪೂರೈಸಿ ದೂರು ಸಲ್ಲಿಸಿದ್ದಾರೆ. ವರದಿ ಟಿ ಶಶಿಕಾಂತ್, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಖಾನಾಪುರ. ಯಾಕೆ ನೀವು ಮಾಡ್ತೀರಿ? ನಾವು ಕಟಿಂಗ್ ಟೈಮ್ ಅದ್ರ ವಿರುದ್ಧ ಆಕ್ಷನ್ ಆಯ್ತು ಸರ್. ಕರೆ ಆದ್ರೆ ನಿಮ್ಗೆ ನಾವು ಹೇಳ್ಬೇಕಾಕೈತ್ರಿ. ಯಾಕಂದ್ರೆ ನಮ್ಮ ತಾಲೂಕಾದಾಗ ನೀವು ರೇಂಜರ್ ಅಂದ್ರೆ ನಾವು ನಿಮ್ಗೆ ಹೇಳಬೇಕಾಕೈತ್ರಿ. ಆಯ್ತು, ನನಗೂ ಅದು ಈಗ ಗೊತ್ತಾಯ್ತು. ರೆಡ್ಡನೆ ಸಿಕ್ತು, ಗಾಡಿ ಆಕ್ಷನ್ ಆಯ್ತು, ಆಯ್ತಲ್ಲ. ಅದ ನೀವು ಒಂದು ಇದನ್ನ ಹೇಳಿದ್ರ ಟೈಮ್ ಆಗ್ಬೇಕಲ್ರ, ಅದಕ್ಕೆಲ್ಲಕ್ಕೂ ಅಲ್ಲ ಸರ್. ಈಗ ಹೇಳ್ಬೇಕು ನೀವು. ಅದ್ರ ನಿಮ್ ಮುಂದೆ ನಾವು ಹೇಳ್ಕೊಡ್ತೀವಿ, ಅದ್ರ ಬಗ್ಗೆ ಆಕ್ಷನ್ ತಗೋತಾ ಇದೀವಿ. ಇನ್ನೇನು ಹೇಳ್ಬೇಕು? ನೀವು ಹೇಳಿದ್ರ ಅವ್ರಿಗೂ ಮೀಡಿಯಾದವ್ರಿಗೆ ಒಂದ್ ಸ್ವಲ್ಪ ಹೇಳಕ್ ಮುಂದ. ಈಗ ಅದ್ರ ಬಗ್ಗೆ ಏನ್ ಕರ್ತವ್ಯ ಲೋಪ ಆಗಿತ್ತು ಅದ್ರ ಬಗ್ಗೆ ಆಕ್ಷನ್ ತಗೋತಾ ಇದೀವಿ ನಿಗಮ. ಇಷ್ಟ ಅಲ್ಲ. ಈಗ ಮೇಡಮ್ ಏನಂದ್ರಿ? ಈಗ ಅದು ರಿಪೋರ್ಟ್ ನಾನು ಆಫೀಷಿಯಲ್ ಕೇಳ್ತೀನಿ ಅಲ್ಲೈತಿ. ಅದು ಅದಕ್ಕೊಂದು ಪ್ರೊಸೀಜರ್ ಐತಿ. ಅದು ಮಾಡಿ. ಅದ ನೀವು ಒಂದು 2-4 ಮಾತಾಡಿದ್ರ ಅವ್ರಿಗೂ ಒಂದ್ ಸ್ವಲ್ಪ ಅಲ್ಲಿಗೆ ಅವ್ರ ಪ್ರೊಸೀಜರ್ ಹೆಂಗೈತಿ ಗೊತ್ತಿಲ್ಲ, ಅವ್ರಿಗೆ ಮಾತಾಡಕ್ ಬರೋದಿಲ್ಲ ಅಂದ್ಮೇಲೆ ನಾವು ಇದು ಕೇಳಂಗಿಲ್ಲ. ನೀವು ಏನೈತೆ ಇದೇನು ಘಟನೆ ಆಗೈತಿ ಹೇಳ್ರಿ ನಮ್ಮ ಹಿರಿಯ ಅಧಿಕಾರಿಗಳು. ಯಾಕಂದ್ರೆ ಸರ್ ಅವರು ನಿಮ್ ಗಾಡಿ ಇಲ್ಲೇ ನಿಂತು ನಿನ್ನ ಕೆಲಸ ಮಾಡಕತ್ತೇನ್ರಿ. ಆಯ್ತು ರೀ. ಈಗ ನಾನೀಗ ಅದನ್ನ ಈಗ ರೆಡ್ಡನೆ ಸಿಕ್ಕಾಯ್ತು, ಎಲ್ಲ ಆಯ್ತು, ಮಾಡಾಯ್ತು, ಆಕ್ಷನ್ ತಗೊಂಡಾಗ್ತೀನಿ, ಮತ್ತೆ ಪ್ರೊಸೀಜರ್ ಮಾಡಾಕ್ತೇನಲ್ಲ ನಾನೀಗ. ಮಾಡ್ರಿ ಸರ್. ಯಾಕಂದ್ರೆ ಇದು ಅದಕ್ಕಿಂತ ಮೊದಲ ಅಲ್ಲಿ ಆಗೈತೆ ಮೇಲಿನ ಅಧಿಕಾರಿಗಳಿಂದ. ಹಾಂ ಸರ್. ಇನ್ನು ಇವೆಲ್ಲ ಪ್ರೊಸೀಜರ್ನ ಹಚ್ಚಿ ಕಳಿಸ್ಬೇಕು. ಅದಕ್ಕಿಂತ ಮೊದಲು ಅಲ್ಲಿ ನಿಮ್ಮ ಮೆಸೇಜ್ ಹೋಗೈತಿ, ಆ್ಯಕ್ಷನ್ ತೊಗೊಂಬಿಟ್ಟಾರೆ. ಈಗ ಆರ್ಡ್ರ್ ಬರ್ತೀವಿ ವಾಟ್ಸಪ್ನಾಗ ಬಂದಿದ್ದು ಮೇಲಿಂದ. ಗೊತ್ತಾಯ್ತಾ? ಆ್ಯಕ್ಷನ್ ಆಗಿದೆ. ಓಕೆ, ಸಂತೋಷನಾ? ಆದರೆ ಇನ್ನು ಮುಂದೆ ನಾವು ಈಗ ಇನ್ನು ಮುಂದೆಲ್ಲ ಹೆಸರ್ಬೇಕಾಗ್ತೈತಿ. ಈಗ ನಾವು ಏನು ತೊಗೋಬೇಕು ಅನ್ನೋದು ನಂಗೆ ಹೆಸರಾಗ್ತೈತೆ, ನಂಗೆ ಗೊತ್ತಾಯ್ತು ಈಗ ಏನಂತ. ಸರಿನಾ? ಆಯ್ತು. ಅದನ್ನೇ ಹೇಳಿ ಸರ್. ಗಾಡಿ ಸ್ಪಾಟ್ನಾಗ ಹಿಡಿದಿದ್ದ ಜಾಗ ಗಾಡಿದ್ರ ಅವ್ರು ಹೇಳ್ಬೇಕಲ್ಲ ಸರ್. 3 ತಿಂಗಳ ಎಲ್ಲಿ ಮಾಡಿದ್ರಿ ನೀವು? ಮನೆ ನಿಮಗೆ ಕೇಳಿನಿಲ್ಲ ಸಾಹೇಬ್ರ. ನಮ್ಗೆ ಏನು ಮಾಡಬೇಕು ಏನಿಲ್ಲ ನಮ್ಗೆ ಗೊತ್ತಿದೆ. ನಾವು ಅವ್ರಿಗೆ ಗೊತ್ತಿಲ್ಲ. ನಾವು ಮಾತಾಡಿದ್ದು ನೀವು ಮಾಡಿದ್ರೆ 3 ತಿಂಗಳಾಯ್ತು. ಈಗ ಯಾಕೆ ಮಾಡನಿಲ್ರಿ? ಕಾಯ್ದೆ ಏನು ಕಾಯ್ದೆ ಇದೆ. ಅವರು ಸೆಕೆಂಡ್ ರಿಪೋರ್ಟ್ ಕೊಟ್ಟಾರ. ಅವ್ರು ಮಾತಾಡತ್ರಿ. ಇವ್ರು ನೀವು ರಿಪೋರ್ಟ್ ಜೊತೆನ ಮಾತಾಡಿ ನಾವು 3 ತಿಂಗಳಾಯ್ತು. ಇನ್ನ ಒಂದು ಎಫ್ಐಆರ್ ಹಾಕಕ್ ತಯಾರಿಲ್ಲ. ಸೆರದವ್ರ ನೀವು ಹೇಳ್ರಿ, ಇಲ್ಲಿ ಏನು ಘಟನೆ ನಡೆದದ ಅನ್ನೋದು. ಹಾಂ, ಇಲ್ಲ ಇಲ್ಲಿ ಘಟನೆ ನಡೆದಿದ್ದರೆ ಹೇಳ್ರಿ. ನೀವು ಯಾರು ಹೇಳ್ರಿ, ನೀವು ಸಾಕು. ಅವ್ರು ಬೈಟ್ ಕೊಡಕ್ಕೆ ಬರೋದಿಲ್ಲ ಅಂತಾರೆ ಸರ್. ಇವತ್ತು ಗಣೇಬಲ್ ಜಂಗಲ್ದಾಗ ರೀ ಚಂದ್ರವನ್ ಅವರ ಕಟಿಂಗ್ ತೊಗೊಂಡಿದ್ರಿ. 1,500 ಏನು 3,000 ತೊಗೊಂಡಿರಿ ನಮ್ಗೆ.
ಫೋನ್ನಾಗ ಇವ್ರು ಮಾತಾಡಿದ್ದು ಐತಿ ಪಾಟೀಲ್ ಮಾತಾಡಿದ್ದು ಐತಿ ಸರ್ ನಾ ಅದ್ರಾಗ ಐತೀನಿ ಇಲ್ಲೋ ನಿಮ್ಗೆ ಗೊತ್ತಾಗ್ತದೆ. ಆಯ್ತು ನಂಗೆ ಪರ್ಚೇಸ್ ಮಾಡ್ತಿದ್ದೀನಿ. ನಂಬರ್ 1 ಗಾಡಿ ತರಿಸಿದ್ವಿ ಎಲ್ಲ ಜನ ಅದು ತಗೊಂಡಿ ಫೋನ್ ಕೊಡ್ತೀನಿ. ಫೋನ್ ಕೊಡ್ಬೇಕ ಏನ್ರಿ ಮಾಡ್ಸವ್ರ ಗಾಡಿ ಗಾಡಿ ಶಶಿ ಅಲ್ರಿ ಅವ್ರು ಮಾತಾಡಿದ ಮನೆ ರೀತಿ ನೋಡಿದ್ರ ಬೇರೆ ಮಾತಾಡ್ತಾರ ಅವ್ರು. ಒಂದು ಸೆಕೆಂಡ್ ಹಗ್ಗ ಕಟ್ನಿ ಹೇಳ್ತೇನೆ. ಹಗ್ಗ ಕಟ್ ನಾವು ಹೆಚ್ಚು ಅಲ್ಲಿ ಏನು ಮಾತಾಡ್ಬೇಕಲ್ಲಿ ಆಫೀಸ್ನಾಗ ಮಾತಾಡೋದು. ಇಲ್ಲಿ ಏನು ಮಾತಾಡ್ದಂಗ ನಾವು ಹೇಳಿದಷ್ಟೇ ಕೇಳ್ಬೇಕಷ್ಟೇ. ಗಾಡಿ ತಗೋರಿ ಆಫೀಸ್ ಬಾಂದ್ರೆ ಪಟ್ ಪಟ್. ನಾ ಏನು ಹೇಳ್ರಿ ನೀವು ನಿಮಗೆ ಸ್ಲೋ ಅದ ಅಂದೇ ನಾ ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲ ನಮ್ ಸ್ಲೋ ಆಯ್ತು. ನಮ್ಮ ಕೆಲಸ ನಾವು ಏನು ಜನಸೇವೆ ಏನು ಮಾಡ್ಬೇಕು ನಾವು ಮಾಡೇವ್ರಿ. ನನ್ನ ದಕ್ಷಿಣದ ಸ್ಲೋ ಆಯ್ತು ಆಗೈತ್ರಿ. ಆದ್ರೂ ನಾವು ಈಗ ಯಾಕೆ ತೋರಿಸಿ ಒಂದ್ಸಲ ಆಯ್ತು ಆಕ್ಷನ್ ಆಗೈತಿಲ್ಲ. ಅಲ್ಲ ಸರ್ ನಿಮ್ಮನ್ನ ಕರೆದು ಯಾಕೆ ಹೇಳಿವಂದ್ರ ಈ ತರ ಆಗತೈತಿ ಪ್ರತಿ ವರ್ಷ. ಯಾಕಂದ್ರೆ ಆಕ್ಷನ್ ತಗೊಂಡಿರೋದ್ರ ಸರ್ ನಿಮ್ಮ ಗಾಲ್ಡೆ ನಾವು ವಾಚರ್ ಯಾಕೆ ನನ್ನ ಮೇಲೆ ಸಿಟ್ ಅದಾರ ಅಂದ್ರ 2 ನಂಬರ್ ಕೆಲಸ ಮಾಡ್ತಾರ್ರಿ. ಮಳ್ಯಾಗ ಸದ ಕಟಿಂಗ್ ಮಾಡ್ತಾರ. ಅದನ್ನ ನಾನು ನಿಲ್ಲಿಸ್ತೇನೆ.